ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಬಹಳ ಒಂದು ವಿಶೇಷವಾದಂಥ ವಿಶೇಷತೆ ಅಂತಂದರೆ ಕೆಲವ್ರಿಗೆ ಈ ಥರ ದೋಷಗಳು ಕಾಣ್ತಾ ಇದೆ ಇತ್ತೀಚೆಗೆ ಕಲಿಯುಗದಲ್ಲಿ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಎಪಿಸೋಡನ್ನ ಇವತ್ತು ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿದ್ದೀನಿ. ಇವತ್ತಿನ ಸಂಚಿಕೆಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಕೆಲವರು ದೇವಸ್ಥಾನಗಳಿಗೆ ಹೋದಾಗ, ನದಿ ದಡದತ್ರ ಹೋದಾಗ, ನದಿ ದೇವಸ್ಥಾನ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಒಬ್ಬರು ಪೂಜೆ ಪುರಸ್ಕಾರ ಮಾಡೋ ಮನೆಗಳಿಗೆ ಹೋದಾಗ, ಈಗ ನಿಮ್ಮ ಮನೇಲಿ ಭಾಳ ಚೆನ್ನಾಗಿ ದಿನ ದೀಪ ಹಚ್ಚಿ ಪೂಜೆ ಮಾಡ್ತೀರಾ, ನಿಮ್ಮಲ್ಲಿ ಯಾವಾಗಲೂ ಅರ್ಚನೆ ನೈವೇದ್ಯ ಆರತಿ ನಡೀತಾ ಇರ್ತದೆ ಮನೆ ಒಳಗಡೆ, ನಿಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ತಿರ್ತೀರ. ಅಂಥ ಜಾಗಕ್ಕೆ ನಾನು ಬರ್ತೀನಿ. ನಾನು ಬಂದಾಗ ನಿಮ್ಮ ಮನೆಗೆ ಬಂದಾಗ ಇದ್ದಕ್ಕಿದ್ದಾಗೆ ಬಿದ್ದುಬಿಡ್ತೀನಿ, ಕಿರ್ಚ್ಕೊಂಡ್ಬಿಡ್ತೀನಿ. ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ದೇವಸ್ಥಾನಕ್ಕೆ ಹೋದ ತಕ್ಷಣ ಸಡನ್ನಾಗಿ ಕಿರ್ಚ್ಬಿಟ್ಟು ಪಟ್ಟಂತ ಬಿದ್ದುಬಿಡ್ತೀನಿ. ನದಿ ದಡದಲ್ಲಿ ನದಿ ಆ ನದಿ ಹರಿತಾ ಇರ್ತದೆ, ಹೋಗ್ತೀನಿ, ಆ ನದಿ ಹತ್ರ ಹೋದ ತಕ್ಷಣ ಪಟ್ಟಂತ ಕಿರ್ಚ್ಕೊಂಡ್ಬಿಡೋದು, ಹಾಗೆ ಬಿದ್ದುಬಿಡೋದು. ಇದು ಇತ್ತೀಚೆಗೆ ಕೆಲವರು ದೋಷ ಇದೆ. ಈ ದೋಷ ಸುಮಾರು ಜನ ಕಾಣ್ತಾ ಇದೆ. ಇನ್ನೊಮ್ಮೆ ಹೇಳ್ತೀನಿ, ಎಲ್ಲಿ ಪಾಸಿಟಿವ್ ಎನರ್ಜಿ ಇದೆಯೋ ಅಂಥ ಜಾಗಕ್ಕೆ ಯಾರಾದರೂ ಹೋದಾಗ ಜೋರಾಗಿ ಕಿರ್ಚ್ಕೊಂಬಿಟ್ಟು ಬಿದ್ದುಬಿಡ್ತಾರೆ. ಜೋರಾಗೆ ಭಯ, ಪಕ್ಕದಲ್ಲಿದ್ದಾಗ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಬೇಕು, ಆ ರೀತಿ ಜೋರಾಗಿ ಕಿರ್ಚ್ಕೊಂಡು ಹಂಗೆ ಕುಸಿದು ಬಿದ್ದುಬಿಡ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ತಮಗೆ ತಾವೇ ನಿಧಾನಕ್ಕೆ ಎಚ್ಚರ ಆಗುತ್ತೆ. ನನಗೇನಾಗಿತ್ತು, ಯಾಕೆ ಹಿಂಗಿದ್ದೀನಿ, ಯಾಕೆ ಇಷ್ಟು ಜನ ಬಂದು ಮುತ್ಕೊಂಡಿದ್ದಾರೆ, ಇಲ್ಲೆಲ್ಲ ನಿಂತ್ಕೊಂಡಿದ್ದಾರೆ ಅಂತ ಪ್ರಶ್ನೆ ನಾವೇ ಕೇಳ್ತೀವಿ. ಮೊನ್ನೆ ಒಬ್ಬರು ಮನೆ ಸತ್ಯನಾರಾಯಣ ಪೂಜೆಗೆ ಅಂತ ಸತ್ಯನಾರಾಯಣ ಪೂಜೆ ಮಾಡಿದ್ದಾರೆ. ಹೊಸ ಮನೆ ಗೃಹ ಪ್ರವೇಶ ಆಗಿದೆ. ಅದಾದ ನಮ್ಮ ಮಾರನೇ ದಿನಕ್ಕೆ ಸತ್ಯನಾರಾಯಣ ಪೂಜೆನ ಮಾಡಿದ್ದಾರೆ. ಗೆಸ್ಟ್ಗಳು ಕರೆದಿದ್ದಾರೆ, ಸುಮಾರು ಜನ ಬಂದಿದ್ದಾರೆ ಗೆಸ್ಟ್ಗಳು. ಬರಬೇಕಾದ್ರೆ ಅಲ್ಲೊಂದು ಹುಡುಗಿ 20-22 ವರ್ಷದ ಹುಡುಗಿ ಮನೆಯೊಳಗೆ ಕಾಲಿಟ್ಟ ತಕ್ಷಣ ಜೋರಾಗಿ ಕಿಚ್ಕೊಂಡು ಪಟ್ಟಂತೆ ಕೆಳಗೆ ಬಿದ್ದುಬಿಟ್ಲು. ಅವ್ರ ಜೊತೆ ಬಂದವ್ರಿಗೆಲ್ಲ ಆಶ್ಚರ್ಯ, ಚೆನ್ನಾಗೇ ಮನೆ ಬಿಟ್ಟು ಬಂದ್ಲಲ್ಲ, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ಲು, ಜೊತೆಲಿ ಕಾರಲ್ಲಿ ಬಂದಳು, ಮಾತಾಡ್ಕೊಂಬಂದ್ಲು, ನಗ್ತಿದ್ಲು, ಆಡ್ತಿದ್ಲು, ಈ ಮನೆ ಒಳಗೆ ಬಂದ ತಕ್ಷಣ ಪಟ್ಟಂತ ಬಿದ್ದೋಗ್ಬಿಟ್ಲಲ್ಲ ಅಂತ ಎಲ್ರಿಗೂ ಆಶ್ಚರ್ಯ. ಆ ಮನೆ ಓನರು ಗುರುಪ್ರವೇಶ ಮಾಡ್ತಿಲ್ಲ, ಅವ್ರಿಗೂ ಆಶ್ಚರ್ಯ, ನಮ್ಮ ಮನೆ ಒಳಗೆ ಬಂದು ಹಿಂಗೆ ಆಗೋಯ್ತಲ್ಲ ಈ ಹುಡುಗಿಗೆ, ಏನಪ್ಪ ಇದು, ನಮ್ಮ ಕೆಟ್ಟ ಹೆಸರು ಬಂತಲ್ಲ ಅಂತ ಅವ್ರದ್ದೊಂದು ಗಾಬರಿ. ಒಂದು 29-30 ವರ್ಷದ ಹುಡುಗ, ಅವನು ದೇವಸ್ಥಾನಕ್ಕೆ ಹೋಗಿದ್ದಾನೆ. ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಹೋಗೋದು ಯಾರೋ ಹೇಳ್ದಂತೆ, ಹೋಗಿದ್ದಾನೆ. ಗಾಡಿನ ಪಾರ್ಕ್ ಮಾಡಿಬಿಟ್ಟು ಒಳಗೆ ಹೋಗಿದ್ದಾನೆ ದೇವಸ್ಥಾನಕ್ಕೆ ಹೋಗಿದ್ದಾನೆ. ಅಲ್ಲೆಲ್ಲ ಜನಗಳು ಏನು ಶನಿವಾರ ದಿವಸ ರಶ್ಶು ಶನಿ ದೇವಸ್ಥಾನದಲ್ಲಿ. ಇವನು ಒಳಗೋಗಿ 2 ನಿಮಿಷವೂ ಆಗಿಲ್ಲ, ಕೈ ಮುಗ್ತಾ ಹಿಂಗೆ ನಿಂತಿದ್ದಂತೆ, ಜೋರಾಗಿ ಕಿರ್ಚ್ಬಿಟ್ಟು ಹಂಗೆ ಬಿದ್ದುಬಿಟ್ಟಂತೆ. ಪಕ್ಕದಲ್ಲಿ ಎಲ್ಲ ಕ್ಯೂನಲ್ಲಿ ಇದ್ದವರೆಲ್ಲ ಸಡನ್ನಾಗಿ ಇಟ್ಕೊಂಡ್ರಂತ ಅವನ್ನ ಬಿದ್ದಾಗ. ಇದು ಅವ್ರ ತಾಯಿ ಹೇಳ್ತಾ ಇದ್ರು ನಂತರ ಬಂದು. ಇದು ಒಂದು ಸಿಚುಯೇಷನ್ನು. ಮದುವೆಯಾಗಿ 2 ಮಕ್ಕಳು ತಾಯಿ ಗೌರಿ ಹಬ್ಬದ ದಿವಸ ದೇವಸ್ಥಾನಕ್ಕೆ ಹೋಗಿ ಬಾಗಿಣ ಕೊಡಬೇಕು ಅಂತೇಳಿ ತೊಗೊಂಡೋಗಿದ್ದಾರೆ. ಬಾಗಿಣ ಕೊಡಬೇಕು ಅಂತ ಹೋಗ್ತಿದ್ದಾರೆ. ಇನ್ನೇನು ಕೆಳಗಿಟ್ಟು ದೇವರಿಗೆ ಎಲ್ಲ ರೆಡಿ ಮಾಡ್ಕೋಬೇಕು ಅಂದ ತಕ್ಷಣ ಹಂಗೆ ಕೆಳಗೇ ಕೂತಿದ್ದಾರೆ. ಆಮೇಲೆ ಜೋರಾಗಿ ಕಿಚ್ಚಂಗೆ ಬಿದ್ದುಬಿಟ್ಲಂತೆ. ಇದೇನಪ್ಪ, ಗೌರಿ ಹಬ್ಬದ ದಿವಸ ನಮ್ಮ ಮನೆಗೆ ಬಂದು ಹಿಂಗೆ ಆಗೋಯ್ತಲ್ಲ ಅಂಥೇಳಿ ಪಾಪ ಆ ಮನೆಯವರು ಫೋನ್ ಮಾಡಿ ಇಮಿಡಿಯೇಟಾಗಿ ನೋಡಿ ನಿಮ್ಮ ಹೆಂಡ್ತಿ ನಮ್ಮ ಮನೆಗೆ ಬಂದಿದ್ದಾರೆ, ಬಿದ್ದೋಗ್ಬಿಟ್ಟಿದ್ದಾರೆ ಅಂಥೇಳಿ. ಆಮೇಲೆ ಗಂಡ ಎಲ್ಲೋ ಇದ್ದೋ ಬಂದು ಆಮೇಲೆ ಎಲ್ಲ ಕರ್ಕೊಂಡೋಗಿ ಏನಾಯಿತು ಅಂಥೇಳಿ ಡಾಕ್ಟ್ರು ತೋರಿಸಿದ್ದಾರೆ. ಇವರಿಷ್ಟು ಜನಕ್ಕೂ ಏನಾಗ್ತಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ನಾವು ಯಾಕೆ ದೇವಸ್ಥಾನ ಅಥವಾ ನದಿ ಅಥವಾ ಯಾವುದಾದ್ರು ಪೂಜಾ ಮಾಡಿರೋ ಸ್ಥಳದಲ್ಲೇ ನಮಗೆ ಯಾಕೆ ಈ ರೀತಿ ಕಿಟ್ ಅಂತ ಕೆಚ್ಕೊಂಡು ಬಿದ್ದೋಗ್ತೀವಿ ಅಂತ ಇವತ್ತು ಅವ್ರಿಗೆ ಗೊತ್ತಿಲ್ಲ. ಅದು ಯಕ್ಷ ಪ್ರಶ್ನೆ. ಸಡನ್ನಾಗಿ ಕಿರ್ಚು ಬಿದ್ದೋಗ್ಬಿಡೋದು ಅಂದರೆ ಏನರ್ಥ? ಮನೆಯೊಳಗೆ ಚೆನ್ನಾಗಿರ್ತಾರೆ, ಸಿನಿಮಾ ಥಿಯೇಟ್ರಿಗೆ ಹೋಗ್ತೀರಾ, ಅಲ್ಲೂ ಚೆನ್ನಾಗಿರ್ತಾರೆ, ಬಾರು ರೆಸ್ಟೋರೆಂಟ್ಗೆ ಹೋಗ್ತೀರಾ, ಇನ್ನೂ ಬಹಳ ಚೆನ್ನಾಗಿರ್ತಾರೆ, ಪಾರ್ಕು ಅಲ್ಲಿ ಹೋಗಿ ಎಲ್ಲಿ ದೈವತಾ ಶಕ್ತಿ ಇದೆಯೋ ಆ ದೇವತೆಗಳ ವೈಬ್ರೇಷ ಆ ಜಾಗದಲ್ಲಿ ಪಠಾರಂತ ಕಿರ್ಚ್ಕೊಳ್ಳೋದು, ದಡ್ಡಂತ ಬಿದ್ದೋಗೋದು. ಈ ನದಿ ದಡದ ಹತ್ರ ಕಲ್ಲು ಅಥವಾ ಇನ್ನೇನಾದ್ರು ಹಳ್ಳ ಕೊಳ್ಳ ಇದ್ರೆ ಇನ್ನೂ ಭಾಳ ಡೇಂಜರ್ ಇದು. ಇವ್ರಿಗೆ ಯಾಕೆ ಹಿಂಗೆ ಆಗ್ತಿದ್ದಾಗ ಡಾಕ್ಟರ್ ಹತ್ರ ತೋರಿಸಿದಾಗ ನೀವು ನರ ದೌರ್ಬಲ್ಯ ಇರ್ಬೋದು ಬ್ರೈನಲ್ಲಿ,
ಇದೊಂಥರ ಪಿಟ್ಸ್ ರೋಗ ಇದೆಯೇನೋ, ಇದು ಪಿಟ್ಸ್ ಬಂದಿರ್ಬೋದು, ಕೆಲವರು ಇದೊಂಥರ ಪಿಟ್ಸು ಕಿರ್ಚ್ಕೊಂಡು ಬಿದ್ದೋಗೋದು, ಅದಕ್ಕೆ ಪಿಟ್ಸ್ಗೆ ಡಾಕ್ಟರ್ ಹತ್ರ ಹೋಗಿ ಔಷಧಿ ತೊಗೊಳಕ್ಕೆ ಹೇಳಿ ಅಂತ ಕೆಲವರು ರೆಕಮೆಂಡ್ ಮಾಡಿದ್ದಾರೆ. ಸರಿ, ಡಾಕ್ಟರ್ ಹತ್ರ ಹೋಗಿದ್ದಾರೆ. ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸಿ ಟಿ ಸ್ಕ್ಯಾನ್ ಮಾಡಿಸಿ MRI ಸ್ಕ್ಯಾನ್ ಮಾಡಿದಾಗ ನಾರ್ಮಲ್. ಫ್ರಂಟಲ್ ಲೋಬಿ ಮುಂಮೆದಲು, ಆಕ್ಯುಪಿಟಲ್ ಲೋಬಿ ಹಿಂಮೆದಲು, ಟೆಂಪರಲ್ ಲೋಬಿ ಪಾರ್ಶ್ವ ಮೆದಲು ಬಲ ಮತ್ತು ಎಡಭಾಗದ್ದು, ಪ್ಯಾರಿಟಲ್ ಲೋಬಿ ಮಧ್ಯ ಮೆದಲು ಯಾವುದಲ್ಲೂ ಇಲ್ಲ. ನ್ಯೂರಾನ್ಸ್ ಚೆನ್ನಾಗಿದೆ, ಅಯಾನಿಕ್ ಕರೆಂಟ್ ಚೆನ್ನಾಗಿ ಹರಿತಾ ಇದೆ. ಅಲ್ಲಿ ಯಾವುದೇ ರೀತಿ ಬ್ಲಡ್ ಬ್ಲಾಕ್ ಆಗಿರೋದು, ಪಸ್ ಫಾರ್ಮೇಷನ್ ಆಗಿರೋದು, ಡ್ಯಾಮೇಜ್ ಆಗಿರೋದು ಏನೆಲ್ಲ, ಟ್ಯೂಮರ್ ಏನಾದ್ರು ಒಂದು ಗೆಡ್ಡೆ ಎಲ್ಲೂ ಇಲ್ಲ, ಎಲ್ಲ ನಾರ್ಮಲ್ ಚೆನ್ನಾಗಿದೆ. ಅವ್ರಿಗೇನೋ ಭ್ರಮೆ, ದೇವಸ್ಥಾನಕ್ಕೆ ಹೋದಾಗ ಆ ವೈಭವ ನೋಡಿ ಒಂಥರ ಉಲ್ಲಾಸದಿಂದ ಕಿಚ್ಚು ಬಿದ್ದೋಗ್ಬೋದೇನೋ ಅಂಥೇಳಿ ಅವನೇ ಆ್ಯಕ್ಸೈಟಿ ಡಿಸಾರ್ಡರ್ ಅಂತ ಕರೆದ್ರು. ಹೋಗಿ ಆ್ಯಕ್ಸೈಟಿ ಡಿಸಾರ್ಡರ್ ಇರ್ಬೋದು ಅಂದ್ಬಿಟ್ಟು ಅದಕ್ಕೆ ಬ್ರೈನ್ನ ಕಾಮ್ ಆಗಿರೋಕ್ಕೆ, ಶಾಂತಿಯಾಗಿರಲಿಕ್ಕೆ ಕೆಲವು ಟ್ಯಾಬ್ಲೆಟ್ಸ್ ಇದೆ, ಅದನ್ನು ಬರ್ಕೊಟ್ರು ಡಾಕ್ಟ್ರು ಅದು ಬರ್ಕೊಟ್ರು. ಇದು 1 ತಿಂಗಳು ತೊಗೊಳ್ಳಿ ನೀವು ಅಂತೇಳಿ ತೊಗೊಂಡ್ರು, ಎಲ್ಲ ಆಯಿತು. ಮತ್ತು ಇದೇ ವ್ಯಕ್ತಿ ಒಬ್ಬ ಶನಿ ಮಹಾತ್ಮ ದೇವಸ್ಥಾನ ಬಿದ್ದನಲ್ಲ, ಅವನೇನು ಮಾಡಿದ್ದಾನೆ, ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಾನೆ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಿಟ್ಟ ಫ್ರೆಂಡ್ಸ್ ಜೊತೆ ಗಾಡಿ ಓಡಿಸ್ಕೊಂಡು ಚೆನ್ನಾಗಿ ಹೋದ, ದೇವಸ್ಥಾನ ಪಾರ್ಕ್ ಮಾಡ್ದ, ಒಳಗೂ ಹೋದ, ದೇವಸ್ಥಾನಕ್ಕೆ ಹೋದ. ಅಲ್ಲಿ ಕ್ಯೂನಲ್ಲಿ ಹೋಗ್ತಿದ್ದಂಗೆ ಅದೇನಾಯ್ತು ಅದೇ ಥರ ಕಿರ್ಚ್ಕೊಂಡು ಕೆಳಗೆ ಬಿದ್ದುಬಿಟ್ಟ. ಅವ್ರ ಫ್ರೆಂಡ್ಸ್ಗೆಲ್ಲ ಆಶ್ಚರ್ಯ, ಇವನೇಕೆ ಹಿಂಗಾದ, ಜೋಕ್ ಮಾಡ್ಕೊಂಬಂದ, ಚೆನ್ನಾಗಿ ಬಂದ್ವಿ, ಬೈಕಲ್ಲಿ ಓಡಿಸ್ಕೊಂಬಂದ್ವಿ, ಅಲ್ಲೇನೂ ಆಗಲಿಲ್ಲ, ದೇವಸ್ಥಾನ ಯಾಕೆ ಹಿಂಗಾದ ಅಂಥೇಳಿ ಅಲ್ಲಿರೋ ಸ್ಥಳೀಯರು ಮತ್ತು ಪೊಲೀಸೆಲ್ಲ ಅವನ ಪಕ್ಕಕ್ಕೆ ಎತ್ಕೊಂಬಂದು ಮಲಗಿಸಿ ನೀರೆಲ್ಲ ಚುಮ್ಕಿಸಿ ಸ್ವಲ್ಪ 10-15 ನಿಮಿಷ ಆದಮೇಲೆ ಅವನು ಮತ್ತೆ ಜ್ಞಾನ ಬಂತು, ಎದ್ದು ಬಂದಂತೆ. ಇದು ಸಡನ್ನಾಗಿ ನದಿ ಸ್ನಾನ ಮಾಡೋಕೆ ಬಂದುಬಿಟ್ರೆ, ದೇವಸ್ಥಾನ ಅಂದಮೇಲೆ ಯಾರಾದ್ರು ಇರ್ತಾರೋ ಓಕೆ, ಹೊರಗಡೆ ನದಿ. ಇನ್ನೊಬ್ಬರು ಯಾರೊಬ್ಬರು ಜ್ಯೋತಿಷರು ಪ್ರದಕ್ಷಿಣೆ ಮಾಡೋಕ್ಕೆ ಹೇಳಿದಂತೆ, ಹುತ್ತಕ್ಕೆ ಪ್ರದಕ್ಷಿಣೆ ಮಾಡಿ ನಿಮಗೆ ಮಕ್ಕಳಾಗತ್ತೆ ಅಂತೇಳಿ. ಆ ಯಮ್ಮ ಹುತ್ತಕ್ಕೆ ಪ್ರದಕ್ಷಿಣೆ ಮಾಡಬೇಕು ಅಂತೇಳಿ ಎಲ್ಲ ಪೂಜಾ ಸಾಮಗ್ರಿ ತೊಗೊಂಡು ಹುತ್ತಕ್ಕೆ ಹಾಕ್ಬಿಟ್ಟು ಪೂಜೆ ಮಾಡೋಣ ಬರ್ತಾರೆ. ಹುತ್ತದ ಹತ್ರ ಹೋಗ್ತಿದ್ದಂಗೆ ಅದೆಲ್ಲ ತಟ್ಟೆ ಸಮೇತ ಬೀಳಿಸ್ಬಿಟ್ಟು ಅವ್ರು ಬಿದ್ದುಬಿಟ್ಟು ಕಿಚ್ಕೊಂಡ್ಬಿದ್ಬಿಟ್ರಂತೆ, ಪೂಜೆನೇ ಆಗಲಿಲ್ಲ. ಇದೊಂದು ಎಲ್ರಿಗೂ ಯೋಚನೆ ಆಗ್ತಿದ್ದು, ಏನಿದೆ ಇದು ಕಾಯಿಲೆ, ಇದು ಕಾಯಿಲೆನಾ? ಡಾಕ್ಟ್ರ್ ಹೇಳಿದ್ರು ಕಾಯಿಲೆ ಎಲ್ಲ ನಾರ್ಮಲ್ ಆಗಿದ್ದಾರೆ ಅಂಥೇಳಿ ಮಾತ್ರ ಬರ್ಕೊಟ್ರು, ಪರವಾಗಿಲ್ಲ. ಮತ್ತು ಯಾಕೆ ಪೂಜಾ ಸಾನ್ನಿಧ್ಯದಲ್ಲಿ, ದೇವತಾ ಸಾನ್ನಿಧ್ಯದಲ್ಲಿ, ನದಿ ದಡದಲ್ಲಿ, ದೇವಾಲಯಗಳಲ್ಲಿ ಈ ಥರ ಕೆಲವ್ರಿಗೆ ಆಗತ್ತೆ? ಯಾಕಾಗತ್ತೆ? ಹಾಗಾದ್ರೆ ಪರಿಹಾರ ಏನು ಮಾಡ್ಕೋಬೇಕು ಈ ಥರ ಕಾಯಿಲೆಗೆ? ಯಾತಕ್ಕೆ ಈ ರೀತಿ ಕೆಲವರಿಗೆ ದೇವಸ್ಥಾನ ಮತ್ತು ನದಿ ದಡದಕ್ಕೆ ಹೋದಾಗ ಅಥವಾ ಯಾವುದೋ ಒಂದು ಒಳ್ಳೆ ವೈಬ್ರೇಷನ್ ಪಾಸಿಟಿವ್ ಎನರ್ಜಿ ಇರೋ ಜಾಗಕ್ಕೆ ಹೋದಾಗ ಕಿಚ್ಚು ಬಿದ್ದೋಗ್ಬಿಡ್ತಾರೆ ಅನ್ನೋದಕ್ಕೆ 5 ಕಾರಣಗಳಿದೆ ಕರ್ಮ ಸಿದ್ಧಾಂತ ಪ್ರಕಾರ. ಯಾರು ದೇವನಿಂದನೆಯನ್ನು ಮಾಡ್ತಾರೋ, ದೇವರೇ ಇಲ್ಲ ರೀ, ಯಾವ ಸೀಮೆ ದೇವರು ಇರೋ, ಯಾಕೋ ದೀಪ ಹಚ್ಚಿತ್ಯಾ, ಯಾಕೋ ದೇವಸ್ಥಾನಕ್ಕೆ ಹೋಗ್ತೀಯಾ, ಯಾಕೋ ಪೂಜೆ ಮಾಡ್ತೀಯ ನೀನು? ದೈವನಿಂದನೆಯನ್ನು ಯಾರು ಮಾಡಿರ್ತಾರೋ ಅಂಥವರು ಇಂಥ ಸ್ಥಳಕ್ಕೆ ಹೋದಾಗ ಕಿರ್ಚಿ ಬಿಚ್ಚಿ ಬಿದ್ದೋಗ್ಬಿಡ್ತಾರೆ. ಇದು ಪನಿಷ್ಮೆಂಟು. ಯಾಕೆ ಕಲ್ಲಲ್ಲಿ ಏನ್ರಿ ದೇವರಿದೆ, ಕಲ್ಲಿಗೆ ಯಾಕ್ರಿ ಪೂಜೆ ಮಾಡ್ತೀರಾ, ಹುತ್ತಕ್ಕೆ ಯಾಕ್ರಿ ಪೂಜೆ ಮಾಡ್ತೀರಾ ಅಂಥೇಳಿ ಟೀಕೆ ಮಾಡಿದರೆ ದೈವ ನಿಂದನೆ ಮಾಡಿದವ್ರಿಗೆ ಈ ಥರ ದೋಷ ಇರುತ್ತೆ. ನಂಬರ್ 1. ನಂಬರ್ 2, ದಾನ ಕೊಟ್ಬಿಟ್ರೆ ನೀವು ಎಲ್ಲ ಕ್ಲಿಯರ್ ಆಗಿಬಿಡ್ತದಾ? ಆಗ ನಾನು ಒಂದು ಹಸು ದಾನ ಮಾಡಿದ್ರೆ CM ಆಗಿಬಿಡ್ತೀನಾ? ನಾನೊಂದು ಅರ್ಧ kg ಚಿನ್ನ ಒಂದು ಹಸು ದಾನ ಮಾಡಿ ನಾನು PM ಆಗಿಬಿಡ್ತೀನಾ? ಯಾಕ್ರಿ ಸುಮ್ಮನೆ ದಾನ ಮಾಡ್ತೀರಿ? ದಾನ ಮಾಡಿಬಿಡಿ. ದಾನ ನಿಂದನೆ, ದಾನ ಕೊಡೋದು ತೊಗೊಳೋದಲ್ಲಿ ನಿಂದನೆ ಮಾಡಿದರೆ ಇವೆಲ್ಲ ಮೂಢನಂಬಿಕೆ, ಇವೆಲ್ಲ ವೇಸ್ಟು, ಸರಿಯಿಲ್ಲ ಅಂತ ನಿಂದನೆ ಮಾಡಿದರೆ, ದೈವ ನಿಂದನೆ, ದಾನ ನಿಂದನೆ, ಪೂಜಾ ಮಾಡಬೇಕಾದ್ರೆ ಡಿಸ್ಟರ್ಬ್ ಮಾಡಿದರೆ ಪೂಜಾಭಂಗ ದೋಷ. ಪೂಜೆ ಏನೇ ನೀನು ದಿನ ಅರ್ಧ ಗಂಟೆ 1 ಗಂಟೆ ಪೂಜೆ ಮಾಡ್ತಾ ಕೂತಿತ್ತೀಯ ಅಂತ ಹೆಂಡ್ತಿಗೆ ಬೈತಾನೆ ಗಂಡ. ಏನು ನೀವು ಬರೀ ಯಾತ್ರೆ ಈ ಯಾತ್ರೆ ಜಾತ್ರೆ ಶಬರಿಮಲೆ ತಿರುಪತಿ ಹೋಗ್ತೀರಾ, ನಮ್ಮ ಬಗ್ಗೆ ಕಾಳಜಿನೇ ಇಲ್ಲ ಅಂತ ಹೆಂಡ್ತಿ ಗಂಡಿಗೆ ಬೈತಾಳೆ. ಪೂಜಾ ವಿಧಿವಿಧಾನಗಳ ಬಗ್ಗೆ ಅಗೌರವ, ಪೂಜಾ ನಿಂದನಾ ದೋಷ, ಪೂಜಾ ವಿಧಿವಿಧಾನ ನಿಂದನಾ ದೋಷ, ದೈವ ನಿಂದನೆ, ದಾನ ಬಗ್ಗೆ ನಿಂದನೆ, ಪೂಜೆ ಪುರಸ್ಕಾರ ಬಗ್ಗೆ ಅವಹೇಳನ ಮಾಡಿದರೆ, ಋಷಿ ಮುನಿಗಳನ್ನು ನಿಂದಿಸಿದರೆ,
ನೀನು ಯಾವ ಸನ್ಯಾಸಿ, ನೀನು ಯಾವ ಋಷಿನ, ನೀನು ಎಲ್ಲ ಕಳ್ಳರು ನೀವೆಲ್ಲ, ಹಾಗೆ ಕಾವ್ಯ ಹಾಕೊಂಡು ಕಳ್ದು ಭಾಳ ಡಬಲ್ಗೆ ಮಾಡ್ತೀರ ನೀವು. ಹಾಗೆ ಋಷಿ ನಿಂದನೆ ಮುನಿ ನಿಂದನೆ ಮಾಡಿದರೆ, ಋಷಿ ಮುನಿ ನಿಂದನೆ ಮಾಡಿದರೆ, ಆಮೇಲೆ ಜನ್ಮ ಕೊಟ್ಟಂಥ ತಂದೆಗೆ ನಿಂದನೆ ಮಾಡಿದರೆ, ಮಾತೃನಿಂದನ ಪಿತೃನಿಂದನ ದೋಷ. ಈ ಥರ ಇದ್ದಾಗ ಯಾವಾಗ ನಾವು ತಂದೆಗೆ ಬೈತೀವೋ ನಮ್ಮ ವಂಶದ ಕುಲದೇವರ ಆಶೀರ್ವಾದ ನಿಂತೋಗ್ಬಿಡ್ತದೆ. ಈಗ ನಾನು ದಿನ ನಮ್ಮ ಅಪ್ಪಂಗೆ ಬೈತಿದ್ರೆ, ಈಗ ನಮ್ಮ ಮನೆ ದೇವರು ಶ್ರೀನಿವಾಸ, ನಾನು ಅಪ್ಪಂಗೆ ಬೈತಿದ್ರೆ ನಾನು ತಿರುಪತಿಗೆ ಹೋಗ್ತೀನಿ, ತಿರುಪತಿಗೆ ಹೋದಾಗ ಮನೆ ಕುಲದೇವರ ಶ್ರೀನಿವಾಸ, ಅದಕ್ಕೆ ಅಂಶ ನನ್ನ ತಂದೆ, ನಾನು ಶ್ರೀನಿವಾಸದಷ್ಟಕ್ಕೆ ಒಳಗೆ ಹೋದ ತಕ್ಷಣ ಕಿಚ್ಚಂತ ಕಿಚ್ಕೊಂಡು ಬಿದ್ದೋಗ್ಬಿಡ್ತೀನಿ. ಮಾತೃನಿಂದನ ಪಿತೃನಿಂದನ, ತಾಯಿಗೆ ಬೈತಾ ಇರ್ತೀನಿ ನಾನು. ನಮ್ಮ ಮನೆ ದೇವರು ಲಕ್ಷ್ಮಿ, ನಾನು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದಾಗ ಪಟ್ಟಂತ ಕಿಚ್ಕೊಂಡು ಬಿದ್ದುಬಿಡ್ತೀನಿ, ಯಾಕೆಂದರೆ ತಾಯಿಗೆ ಬೈದಿದ್ದೀನಿ. ಇದು ತಾಯಿಗೆ ಕುಲದೇವಿ, ತಂದೆಗೆ ಕುಲದೇವ. ಆದ್ದರಿಂದ ಕುಲದೇವೆ. ಯಾಕೆ ನಾವು ವಂಶಕ್ಕೆ ಪೂಜೆ ಮಾಡಬೇಕು? ನಮ್ಮ ವಂಶದ ದೇವರು ವರ್ಷಕ್ಕೊಂದ್ಸಲ ಹೋಗ್ಬಾರಪ್ಪ ಅಂತ ಅಪ್ಪ ಅಂದರೆ ಯಾವ ದೇವರು ಅವನು? ನಮಗೇನು ಮಾಡಿದ್ದಾನೆ? ಏನು ಸೈಟ್ ಕೊಟ್ಟನಾ, ಬಂಗ್ಲೆ ಕೊಟ್ಟನಾ, ಕಾರ್ ಕೊಟ್ಟನಾ? ಏನು ಇನ್ನೂ ನಮ್ಮ ದರಿದ್ರ ಹಂಗೆ ಇದೆ, ನಾನು ಹೋಗಲ್ಲ. ನಮ್ಮ ವಂಶದ ದೇವ್ರು ಪೂಜೆ ಮಾಡ್ಕೊಂಬರಪ್ಪ, ನಿನ್ನ ಮಗನ ಮುಡಿ ಕೊಡಪ್ಪ, ಮತ್ತು ಕಿವಿ ಚುತ್ಸು, ಇವೆಲ್ಲ ಮಾಡಬೇಕು, ನಮ್ಮ ಅರ್ಕೆ ನಡ್ಕೊಂಬಂದಿದ್ದೆ ವಂಶ ಪಾರಂಪರೆಯಾಗಿ, ನಾವು ಹೋಗಬೇಕಪ್ಪ ಹೋಗು ಅಂತ ತಂದೆ ಹೇಳಿದ್ರೆ ನಾನು ಹೋಗಲ್ಲ. ಕುಲದೈವ ನಿಂದನೆ ಆಯಿತು. ನಮ್ಮ ಮನೆ ಹೆಂಡತಿಯವರಪ್ಪ ವರ್ಷಕ್ಕೊಂದ್ಸಲ ಹೋಗಬೇಕು, ಸೀರೆ ಬಾಗಣ ಕೊಡಬೇಕು, ಬಾ ಹೋಗೋಣ, ಹೆಂಡತಿ ಕರ್ಕೊಂಡು ಮನೆ ಸೊಸೆ ಬಾ ಹೋಗೋಣ ಅಂದರೆ ಯಾಕೆ ಹೋಗಬೇಕು? ಯಾವ ಕುಲದೇವಿ? ನಾನು ಹೋಗಲ್ಲ. ಬಾರು ರೆಸ್ಟೋರೆಂಟು ಸಿನಿಮಾಗೆ ಹೋಗ್ತಾರೆ, ಇದಕ್ಕೆಲ್ಲ ಹೋಗಲ್ಲ. ಈ ರೀತಿ ನಡೆದಾಗ ಅಂಥವರಿಗೆ ಇಂಥ ಮಕ್ಕಳು ಹುಡ್ತಾರೆ. ಈ 5 ದೋಷಗಳು ಈ ಜಾತಕದಲ್ಲಿ ಕುಲದೇವಿ ನಿಂದನಾ ದೋಷ, ಕುಲದೇವ ನಿಂದನಾ ದೋಷ, ಮಾತಾಪಿತೃ ನಿಂದನಾ ದೋಷ, ಮತ್ತು ಪೂಜಾ ಭಂಗ ದೋಷ. ಪೂಜಾ ಭಂಗ ಮಾಡೋದು. ಇವತ್ತು ಪೂಜೆಗೆ ಒಂದೆರಡು ಮಾರು ಹೂ ತಂದ್ಕೊಡ್ರಿ, ಯಾಕೆ ಪೂಜೆ ಮಾಡ್ತೀಯಾ, ಅದೇ ದುಡ್ಡನ್ನ ಏನಾದ್ರು ಇದು ಮಾಡಬೇಕು, ಯಾಕೆ ಪೂಜೆ ಮಾಡ್ತೀಯ, ಯಾಕೆ ಹೂ ತಂದ್ಕೊಡ್ಬೇಕು ರೀ, ಇವತ್ತು ಯಾತ್ರೆಗೆ ಹೋಗೋಣ, ಒಂದು 500 ರೂಪಾಯಿ ಕೊಡ್ರಿ, ಯಾಕೆ ಹೋಗ್ತೀಯ ದೇವಸ್ಥಾನಕ್ಕೆ, ಇಲ್ಲೇ ಬಿದ್ದರು, ಯಾಕೆ 500 ರೂಪಾಯಿ, ಬಾ ಹೋಗೋಣ ಸಿನಿಮಾಗೆ, ಬಾ ಹೋಗೋಣ ಪಾರ್ಕ್ಗೆ, ಬಾ ಹೋಗೋಣ ಬಾರ್ಗೆ. ನೋಡಿ, ಪೂಜಾ ಭಂಗ ದೋಷ, ದಾನಭಂಗ ದೋಷ, ದೈವ ನಿಂದನಾ ದೋಷ. ಯಾರು ಈ ರೀತಿ ಪೂರ್ವ ಜನ್ಮದಲ್ಲಿ ಮಾಡಿರ್ತಾರೋ ಅಂಥವ್ರು ಇಂಥ ಸ್ಥಳಕ್ಕೆ ಹೋದಾಗ ಕಿರ್ಚಿ ಬಿದ್ದೋಗ್ಬಿಡ್ತಾರೆ. ಇದು ಬಹಳ ಬಹಳ ಡೇಂಜರ್. ಇದು ಅಲ್ಲೇನಾದ್ರು ಹಳ್ಳಿಗೆ ಬಿದ್ದೋಗ್ಬಿಟ್ರೆ ಅಥವಾ ದೊಡ್ಡ, ಈಗ ಅವನು ಯಾರೋ ಒಬ್ಬ ಟ್ರಕ್ಕಿಂಗ್ ಹೋಗಿದ್ದಂತೆ, ಅಲ್ಲಿ ಶಿವಲಿಂಗ ಮತ್ತು ಬಸವ ಇದೆ, ಇಷ್ಟೇಷ್ಟು ಜಾಗ, ಅಲ್ಲಿ ಕಿಚ್ಚು ಬಿದ್ದುಬಿಟ್ಟಂತೆ. ಸಡನ್ನಾಗಿ ಏನೋ ಅಕ್ಕಪಕ್ಕದವ್ರು ಇಟ್ಕೊಂಡ್ರಂತೆ, ಇಲ್ಲರೂ ಅವ್ನು ಬಿಟ್ಟಿಲ್ಲ ಅಂದರೆ ಅಲ್ಲಿಂದ ಬಿದ್ದು ಪ್ರಪಾತಕ್ಕೆ ಬಿದ್ದಿರುವ. ನೋಡಿ, ಈ ಥರದ್ದೆಲ್ಲ ಇರುತ್ತೆ. ಅದಕ್ಕೆ ಪನಿಷ್ಮೆಂಟ್ ಈ ರೀತಿ ಕೊಡ್ತಾರೆ ಭಗವಂತ. ಇದು ಲಾ ಆಫ್ ವೈಬ್ರೇಷನ್, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಇದು ನೀನು ಪ್ರೀತಿಯಿಂದ ಗೌರವಿಸಿದ್ಯಾ ಭಗವಂತನ, ನಿಂಗೆ ಅಷ್ಟೇ ಪ್ರೀತಿ ವಿಶ್ವಾಸ ಎಲ್ಲ ಕೊಡ್ತಾನೆ. ನೀನು 1 ರೂಪಾಯಿ ದಾನ ಮಾಡು, ನಿಂಗೆ 1,000 ರೂಪಾಯಿ ಕೊಡ್ತೀನಿ. ನೀನು 1 ರೂಪಾಯಿ ದಾನ ಮಾಡಲಿಲ್ಲ, ನೀನು 1,000 ರೂಪಾಯಿ ಬಂದರೆ 1 ಪೈಸೆ ಉಳಿಯಿಲ್ಲ, ಆ ರೀತಿ ಖರ್ಚು ಮಾಡಿಸ್ತೀನಿ ಅಂತ ಹೇಳ್ತಾನೆ. ಗಿವ್ ಆ್ಯಂಡ್ ಟೇಕ್ ಪಾಲಿಸಿ, ಲಾ ಆಫ್ ವೈಬ್ರೇಷನ್. ಅದರಿಂದ ನಮಗಿಷ್ಟ ಇಲ್ವಾ ದೇವ್ರ ಪೂಜೆ ಮಾಡೋದು, ಬಿಟ್ಬಿಡಿ. ನಿಂದನೆ ಮಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ತಪೋಭಂಗ, ಧ್ಯಾನಭಂಗ, ಪೂಜಾಭಂಗ, ಭೋಜನ ಭಂಗ, ಊಟ ಮಾಡುವಾಗಲೂ ಭಂಗ ಮಾಡಬಾರ್ದು. ನಿದ್ರಾಭಂಗ, ನಿದ್ರೆ ಮಾಡುವಾಗಲೂ ಭಂಗ ಮಾಡಬಾರ್ದು. ಶ್ರವಣ, ಕೇಳುವಾಗ ಭಂಗ ಮಾಡಬಾರ್ದು, ಓದುವಾಗ ಭಂಗ ಮಾಡಬಾರ್ದು. ಶ್ರುತಿ ಸ್ಮೃತಿ ಭಂಗ, ಕೇಳೋದು, ಓದೋದು, ನೋಡೋದು, ಇವೆಲ್ಲ ಯಾರೋ ಒಬ್ಬರು ಅವ್ರ ಕರ್ಮ ಕಳ್ಕೊಳ್ಳೋಕೆ ಏನೋ ಕೇಳ್ತಿರ್ತಾರೆ, ಅವ್ರ ಕರ್ಮ ಕಳ್ಕೊಳ್ಳೋಕೆ ಏನೋ ಓದ್ತಿರ್ತಾರೆ, ಅವ್ರ ಕರ್ಮ ಕಳ್ಕೊಳ್ಳೋಕ್ಕೆ ಪೂಜೆ ಮಾಡ್ತಿರ್ತಾರೆ, ಅವ್ರ ದೋಷ ಕಳ್ಕೊಳ್ಳೋಕೆ ಏನೋ ಒಂದು ಮಾಡ್ತಾರೆ. ಅದಕ್ಕೆ ಭಂಗ, ಡಿಸ್ಟರ್ಬ್ ಮಾಡಬಾರ್ದು. ಹಾಗೇನಾದ್ರು ಮಾಡಿದರೆ ಈ ಥರ ಕಾಯಿಲೆಗೆ ತುತ್ತಾಗ್ತಾರೆ. ಈ ಥರ ದೋಷಕ್ಕೆ ಇಡೀ ಜಗತ್ತಲ್ಲಿ ಔಷಧಿನೇ ಕಂಡುಹಿಡಿದಿಲ್ಲ. ಚಂದ್ರಗ್ರಹದ ಮೇಲೋ ಕಾಲಿಟ್ಟರು, ಮಂಗಳ ಗ್ರಹದ ಮೇಲೆ ಕಾಲಿಟ್ಟರು, ರಾಕೆಟು, ಬಸ್ಸು, ಟಿ ವಿ, ಕಾರ್ ಏನೆಲ್ಲ ಕಂಡುಹಿಡಿದ್ರು ಕೂಡ ಇವತ್ತು ಈ ಕಾಯಿಲೆಗೆ ಔಷಧಿ ಇಲ್ಲ. ಕಾರಣ ಇದು ಕರ್ಮ. ಅದರಿಂದ ಕಾಯ ವಾಚ ಮನಸ್ಸು, ಕಾಯ ವಾಚ ಮನಸ್ಸು. ಕಾಯ ಅಂದರೆ ಈ ದೇಹ, ದೇಹದಿಂದ ಮಾಡಿದಂಥ ತಪ್ಪು, ಮಾತಿನಲ್ಲಿ ಬೈದಿದೆ. ಏನು ದೇವರು, ಯಾವ ದೇವರು ಇವನು, ಯಾತಕ್ಕೆ ಪೂಜೆ ಮಾಡಬೇಕು ಅನ್ನೋ ವಾಚ, ಬಾಯಿಂದ ಬೈದ್ಬಿಟ್ಟು ದೋಷ ಕಟ್ಕೊಂಬಿಟ್ವಿ. ಮನಸ್ಸಲ್ಲೇ ಯೋಚನೆ, ಅವನಿಗೆ ತೊಂದರೆ ಕೊಡಬೇಕು, ಅವ್ನು ಪೂಜೆ ಮಾಡೋಕ್ಕೆ ಬಿಡಬಾರ್ದು, ಅವ್ನು ದೇವಸ್ಥಾನಕ್ಕೆ ಹೋಗಿ ಬಿಡಬಾರ್ದು, ಅವನು ಏನೂ ಮಾಡೋಕ್ಕೆ ಬಿಡಬಾರ್ದು ಅಂಥೇಳಿ ಮನಸ್ಸಲ್ಲೇ ಪ್ಲ್ಯಾನ್ ಮಾಡಿ ನಾವು ದೋಷ ಕಟ್ಕೊಂಡ್ಬಿಟ್ಟಿರ್ತೀವಿ. ಅದಕ್ಕೆ ಕಾಯ ವಾಚ ಮನಸ್ಸ ಈ 3ರಿಂದಲೂ ಶುದ್ಧಿಯಾದಂಥ ಕ್ರಿಯೆ ಭಕ್ತಿ.
ಆ ನಿಜವಾದ ಭಕ್ತಿ ಭಾವನೆ ಶುದ್ಧ ಆಗಿರಬೇಕು. ಭಾವನೆ ಶುದ್ಧ ಆದಾಗ ನಮಗೆ ಕನಸಲ್ಲಿ ದರ್ಶನ ಆಗುತ್ತೆ, ಇಲ್ಲ ಮನುಷ್ಯನ ರೂಪದಲ್ಲಿ ಯಾವ ರೂಪದಲ್ಲೂ ಬಂದು ಆಪತ್ಕಾಲದಲ್ಲಿ ನಮ್ಮನ್ನು ಕಾಪಾಡ್ತಾರೆ. ಹೀಗೆ ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ಸಂರಕ್ಷಣೆ ಮಾಡುವಂಥ ಎನರ್ಜಿ ಇದೆ. ಆ ಎನರ್ಜಿಗೆ ಅಗೌರವ ಮಾಡೋದು, ಹೀಯಾಳಿಸೋದು, ನಿಂದನೆ ಮಾಡೋದು, ಅಥವಾ ಆ ಪೂಜೆ ಮಾಡೋರಿಗೆ, ದೇವಸ್ಥಾನಕ್ಕೆ ಹೋಗೋರಿಗೆ ಟೀಕೆ ಮಾಡೋದು, ಅವ್ರಿಗೆ ಮಾಡೋ ಕೆಲಸಕ್ಕೆ ಧಕ್ಕೆ ತರುವಂಥದ್ದಾದರೆ ಈ ದೋಷ ಬರ್ತದೆ. ಇದೇ ಕರ್ಮಸಿದ್ಧ ಅಂತ. ಅದಕ್ಕೆ ಧರ್ಮ ಬಿಟ್ಟರು ಕರ್ಮ ಬಿಡಬಾರ್ದು. ಯಾರು ಈ ದೇವಸ್ಥಾನಕ್ಕೆ ಹೋದಾಗ, ನದಿ ದಡದಲ್ಲಿ, ನದಿ ತೀರದಲ್ಲಿ ಹೋದಾಗ, ಅಥವಾ ಯಾವುದೋ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಜಾಗಕ್ಕೆ ಹೋದಾಗ ಕಿಚ್ಚಂತ ಕಿರ್ಚ್ಕೊಂಡ್ಬಿಟ್ಟು ಬಿದ್ದೋಗ್ತಾರಲ್ಲ, ಅಂಥವ್ರು ಏನು ಮಾಡಬೇಕು ಅಂತಂದರೆ ಇದಕ್ಕೆ ಔಷಧಿ ಇಲ್ಲ, ಆಂಜನೇಯನೇ ಡಾಕ್ಟ್ರ್ ಇದಕ್ಕೆ. ಆದ್ದರಿಂದ ಹನುಮಂತ ತಂತ್ರಸಾರದಲ್ಲಿ ಹನುಮಂತನ ತಂತ್ರಸಾರ ಅಂತ ಒಂದು ತಂತ್ರಸಾರ ಇದೆ. ಈ ತಂತ್ರಸಾರದಲ್ಲಿ ಈ ಥರ ಸಮಸ್ಯೆಗೆ ಒಂದು ಬರೀತಾರೆ, ಚಂದ್ರ ಮನಸ್ಸಿಗೆ ಕಾರಕ. ನಮ್ಮ ಮೈಂಡನ್ನು ಕಂಟ್ರೋಲ್ ಮಾಡೋದು ಚಂದ್ರಗ್ರಹ. ಮತ್ತು ಕಿರ್ಚೋದು, ಅಲ್ಲಿ ಹೋದ ತಕ್ಷಣ ಒಂಥರ ಕಿರ್ಚೋ ಥರ ಅದು ರಾಹು. ಚಂದ್ರ ಮತ್ತು ರಾಹು ನಾವು ಹೀಯಾಳಿಸಿರ್ತೀವಲ್ಲ, ಬಾಯಿ ಬಂದಾಗ ಬೈದಿರ್ತೀವಿ, ಎಲ್ಲ ಮಾಡಿರ್ತೀವಲ್ಲ, ಅದಕ್ಕೆ ಶನಿ. ಅದಕ್ಕೆ ಶನಿ, ಚಂದ್ರ, ರಾಹು ಈ ಮೂರು ಗ್ರಹಕ್ಕೂ ನಮ್ಮ ಜಾತಕದಲ್ಲಿ ಈ ದೋಷಕ್ಕೆ ನಿವಾರಣೆ ಮಾಡ್ಕೋಬೇಕು ಅಂದರೆ ಆಂಜನೇಯನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅದರಿಂದ ಆಂಜನೇಯನ ಪೂಜೆ ಮಾಡೋದ್ರಿಂದ ಮೈಂಡು ಕಾಮ್ ಆಗುತ್ತೆ, ರಾಹು ದೋಷ ಹೋಗುತ್ತೆ. ಹೇಳಿ ಕೇಳಿ ಶನಿ ಟೀಕೆ ಮಾಡೋದು, ಮಲಿನ, ಭಂಗ ಮತ್ತು ಅವ್ಯಾಚ ಪದಗಳು, ಕೆಟ್ಟ ಪದಗಳಿಂದ ಮಾತಾಡಿದರೆ ಇದು ಶನಿ ಕಾಡಿಸ್ತಾನೆ. ಚಂದ್ರ, ರಾಹು, ಶನಿ ಈ ಮೂರು ನಮ್ಮನ್ನು ಕಾಡಿಸ್ತಾ ಇದ್ರೆ ನಮ್ಮ ಜಾತಕದಲ್ಲಿ. ಅದಕ್ಕೆ ನಾವು ಕಿಚ್ಚಂತ ಬಿದ್ದುಬಿಡ್ತೀವಿ ಕೆಳಗಡೆ. ಅದಕ್ಕೆ ಈ ಮೂರು ಚಂದ್ರ ಮತ್ತು ರಾಹು, ಶನಿ ಮೂರಕ್ಕೂ ಶಾಂತಿ ಆಗಬೇಕು ಅಂತಂದರೆ ಆಂಜನೇಯನ ಪೂಜೆ ಮಾಡಬೇಕು. ಅದಕ್ಕೆ ಆಂಜನೇಯನ ಮನೆಯಲ್ಲಿಟ್ಟು ಪೂಜೆ ಮಾಡಿ ಫೋಟೋ ಇಟ್ಟು, ಅಥವಾ ನೀವು ಹುಟ್ಟಿದ ವಾರ ಯಾವುದು, ಗುರುವಾರನೋ ಶುಕ್ರವಾರನೋ ಶನಿವಾರ, ಆ ಹುಟ್ಟಿದ ವಾರ ದಿವಸ ಆಂಜನೇಯನ ಸನ್ನಿಧಿಯಲ್ಲಿ ಹೋಗಿ ಕೂತ್ಕೋಬೇಕು. ಫಸ್ಟ್ ಸಲ ಹೋಗುವಾಗ ನಿಮ್ಗೆ ಹಂಗಾಗತ್ತೆ, ಅಥವಾ ಮನೇಲೇ ಪ್ರಾಕ್ಟೀಸ್ ಮಾಡಿ ಕೂತ್ಕೊಂಡು. ಏನು ಮಾಡಬೇಕು ನೋಡಿ, ಈ ಬಲಗೈ ಕೆಳಗೆ, ಎಡಗೈ ಹಸ್ತ ಮೇಲೆ ಬಂದು ಹೆಬ್ಬೆಟ್ಟು ಕ್ರಾಸ್ ಮಾಡಬೇಕು. ಹೀಗೆ ಈ ರೀತಿ ಕ್ರಾಸ್ ಮಾಡಬೇಕು. ಕ್ರಾಸ್ ಮಾಡಿಬಿಟ್ಟು ಈಗ ಇಟ್ಕೊಂಡು ಓಂ ನಮೋ ಹನುಮತೆ ರುದ್ರ ಅವತಾರಾಯ. ರುದ್ರ ಅಂದರೆ ಕೋಪ, ಕಿಚ್ಚು ಬೀಳೋದು, ಕೋಪ. ರುದ್ರ ನಾವೇನೇನು ಕೋಪದಲ್ಲಿ ಮಾತಾಡಿದ್ವು, ಓಜಮ್ದಲ್ಲಿ ಏನೇನು ಅಸಡ್ಡೆಯಾಗಿದೆಯೋ ಅದೆಲ್ಲ ರುದ್ರ ಅವತಾರಾಯ. ರುದ್ರನ ಸ್ವರೂಪಿ ಆಂಜನೇಯ. ರುದ್ರ ಅವತಾರಾಯ. ದೇವನಿಂದನೆ, ದಾನ ನಿಂದನೆ ಮಾಡಿದ್ವಿ. ದೇವದಾನವ ಋಷಿ ಮುನಿಗಳನ್ನು ನಿಂದನೆ ಮಾಡಿದ್ವಿ, ಟೀಕೆ ಮಾಡಿ ನಗಾಡಿದ್ವಿ, ಅವ್ರ ಬಗ್ಗೆ ಅಪಹಾಸ್ಯ ಮಾಡಿದ್ದೆ. ಋಷಿ ಮುನಿ ವರದಾಯ ಹನುಮ ರಾಮದೂತಾಯ ಸ್ವಾಹ ಅಂತ ಹೇಳಬೇಕು. ಈಗ ಇಟ್ಕೋಬೇಕು ಮುದ್ರೆ. ಓಂ ನಮೋ ಹನುಮತೆ ರುದ್ರ ಅವತಾರಾಯ ದೇವದಾನ ಋಷಿಮುನಿ ವರದಾಯ ರಾಮದೂತಾಯ ಸ್ವಾಹ. ಈ ಹೆಬ್ಬೆಟ್ಟು ಟಚ್ ಆಗಬೇಕು. ಈ ಹೆಬ್ಬೆಟ್ಟು ಶುಕ್ರ ಇದು ಸ್ವಲ್ಪ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಓಂ ನಮೋ ಹನುಮತೆ ರುದ್ರ ಅವತಾರಾಯ ದೇವದಾನ ಋಷಿಮುನಿ ವರದಾಯ ರಾಮದೂತಾಯ ಸ್ವಾಹ. ಕಣ್ಮುಚ್ಕೊಂಡು ಒಂದು ಅರ್ಧ ಗಂಟೆ ಇದನ್ನು ದಿನ ಬೆಳಗ್ಗೆ ಅಥವಾ ಸಂಜೆ ನಿಮ್ಗೆ ಯಾವಾಗ ಪುರ್ಸೊತ್ತಾಗುತ್ತೋ, ಸಮಯ ಸಿಗುತ್ತೋ ಆಗ ಹೇಳ್ತಾ ಇದ್ದರೆ ಕಾಲಕ್ರಮೇಣ ಇದು ಕಮ್ಮಿ ಆಗ್ತಾ ಬರುತ್ತೆ. ಈ ಕಾಯಿಲೆ ಚಂದ್ರ ರಾಹು ಶನಿ ಆಂಜನೇಯನ ಮುಖಾಂತರ. ಓಂ ನಮೋ ಹನುಮತೆ ರುದ್ರ ಅವತಾರಾಯ. ರುದ್ರ ರೂಪದಲ್ಲಿ ಅವತಾರ ತಗೊಂಡಿರುವಂಥ ಆಂಜನೇಯ. ದೇವದಾನ ಋಷಿಮುನಿ, ದೇವನಿಂದನೆ, ದಾನದ ಬಗ್ಗೆ ಋಷಿಮುನಿಗಳಿಗೆ ನಿಂದನೆ ಮಾಡಿದ್ದೀನಿ, ಅಂಥವ್ರು ವರ ನನಗೆ ಸಿಗೋಗ ವರದಾಯ ರಾಮದೂತಾಯ ಸ್ವಾಹ. ಓಂ ನಮೋ ಹನುಮತೆ ರುದ್ರ ಅವತಾರಾಯ ದೇವದಾನ ಋಷಿಮುನಿ ವರದಾಯ ರಾಮದೂತಾಯ ಸ್ವಾಹ ಅಂಥೇಳಿ ಜಪ ಮಾಡಬೇಕು. ಇಲ್ಲಾಂದರೆ ಇದು ಹೋಗ್ತಾ ಪಿಡ್ಸಕ್ಕೆ ಕನ್ವರ್ಟ್ ಆಗ್ಬೋದು, ಏಜ್ ಆಗ್ತಾ ಅಷ್ಟು. ಯಾಕೆಂದರೆ ಕರ್ಮ ಅಲ್ಲೇ ಕಳ್ಕೊಂಬಿಡ್ಬೇಕು. ಓಂ ನಮೋ ಹನುಮತೆ ಓಂ ನಮೋ ಮಹಾಪ್ರಾಣ. ಓಂ ನಮೋ ಹನುಮತೆ ರುದ್ರ ಅವತಾರಾಯ ದೇವದಾನ ಋಷಿಮುನಿ ವರದಾಯ ರಾಮದೂತಾಯ ಸ್ವಾಹ. ಓಂ ನಮೋ ಹನುಮತೆ ರುದ್ರ ಅವತಾರಾಯ ದೇವದಾನ ಋಷಿಮುನಿ ವರದಾಯ ರಾಮದೂತಾಯ ಸ್ವಾಹ. ಓಂ ನಮೋ ಹನುಮತೆ ರುದ್ರ ಅವತಾರಾಯ
ದೇವದಾನ ಋಷಿಮುನಿ ವರದಾಯ ರಾಮದೂತಾಯ ಸ್ವಾಹ. ಇದನ್ನು ಹೇಳಿಬಿಟ್ರೆ ನಮ್ಮ ಬಾಡಿನಲ್ಲಿ ಸೆಲ್ಸ್, ಬ್ರೈನಲ್ಲಿ ನ್ಯೂರಾನ್ಸು, ಬಾಡಿ ಒಳಗೆ ಸೆಲ್ಸು ಎಲ್ಲವೂ ಆ್ಯಕ್ಟಿವೇಟ್ ಆಗುತ್ತೆ. ಸೋಡಿಯಮ್ಮು, ಪೊಟ್ಯಾಷಿಯಮು, ಮೆಗ್ನೀಷಿಯಮು ಸ್ಟ್ರಾಂಗ್ ಆಗುತ್ತೆ. ಸ್ಟ್ರೆಸ್ಸು, ಸ್ಟ್ರೈನ್ ಹೋಗುತ್ತೆ. ಒತ್ತಡ, ಗಾಬರಿ ಎಲ್ಲ ಹೋಗುತ್ತೆ. ಆ್ಯಕ್ಸೈಟಿ, ಖಿನ್ನತೆಗಳು, ಡಿಪ್ರೆಷನ್ ಎಲ್ಲ ನಿವಾರಣೆ ಆಗುತ್ತೆ. ಆಗ ಮೈಂಡ್ ಫ್ರೆಶ್ ಆಗುತ್ತೆ. ರಾಹು ಕಾಮ್ ಆಗ್ತಾನೆ. ರಾಹು ಹೊರಗೆ ಬಂದಾಗ ಚಂದ್ರ ತನಗೆ ತಾನೇ ಕಾಮ್ ಆಗ್ತಾನೆ. ಬೀಳ್ತೀವಲ್ಲ, ಶನಿ ಅದು ಕೆಳಗೆ ಡಬಾರಂತ ಬಿದ್ದುಬಿಡ್ತೀವಿ, ಟಪ್ಪಂತ ಬಿದ್ದುಬಿಡ್ತೀವಿ, ಅದು ಶನಿ. ಆ ಶನಿ ಆಂಜನೇಯನಿಗೆ ಎದುರುಕೊಂಡು ವಾಪಸ್ಸು ಸುಮ್ಮನೆ ಬಿಡ್ತಾರಂತೆ. ಅದರಿಂದ ಕಲಿಯುಗದಲ್ಲಿ ಗಣಪತಿ ಆಂಜನೇಯನಿಗೆ ಬಲ ಜಾಸ್ತಿ. ಬೀದಿ ಬೀದಿನಲ್ಲಿ ಗಣಪತಿ ಆಂಜನೇಯ ದೇವಸ್ಥಾನಗಳಿವೆ. ಈ ಕಲಿಯುಗದಲ್ಲಿ ಶನಿಯಿಂದ ದೂರ ಆಗಬೇಕು. ಶನಿ ಶಾಪದಿಂದ 7.5 ವರ್ಷ ಶನಿ, 7.5 ಶನಿ. ಆಮೇಲೆ ಈ ಥರದವ್ರಿಗೆ 7.5 ವರ್ಷ ಶನಿ ನಡೀತಿದ್ರೆ ಇನ್ನೂ ಡೇಂಜರೇ. ಭಾಳ ಹೆಲ್ಮೆಟ್ ಹಾಕ್ಕೊಂಡು ಹೋಗಲಿಲ್ಲ ಅಂದರೆ ಬಿದ್ದೇ ಬಿಡ್ತಾರೆ. 7.5 ವರ್ಷ ಶನಿ. ಈಗ ಕುಂಭರಾಶಿ ಶನಿ ಇದ್ದಾರೆ, ಮೀನರಾಶಿಗೆ ಮುಂದಷ್ಟು ಹೋಗ್ತಾರೆ 2025ಕ್ಕೆ. ಈ ಥರ ದೋಷ ಇರೋರು ಶನಿ 7.5 ವರ್ಷ ಶನಿ ನಡೀತಿದ್ರೆ ಇನ್ನೂ ಭಾಳ ಡೇಂಜರು. ಅದರಿಂದ ಆಂಜನೇಯನ ಪೂಜೆ ಮಾಡಬೇಕು. ಇದು ಭಾಳ ವಿಶೇಷ. ಚಂದ್ರ ರಾಹು ಶನಿಗೆ ಶಾಂತಿ ಆಂಜನೇಯನ ಮುಖಾಂತರ. ದೇವತೆಗಳ ದಾನದ ಬಗ್ಗೆ, ಋಷಿ ಮುನಿಗಳ ಬಗ್ಗೆ ನಿಂದನೆ ಮಾಡಿದ್ವಿ. ಪೂಜಾ ಪುರಸ್ಕಾರಗಳ ಬಗ್ಗೆ ಅವಹೇಳನ ಮಾಡಿದ್ವಿ. ಈ ಥರ ದೋಷ ಮಾಡಿದ್ದಕ್ಕೆ ಈ ಕಾಯಿಲೆ ಈ ಸಲ ಗಿಫ್ಟಾಗಿ ಬಂದಿದೆ ನಮಗೆ. ಅದರಿಂದ ಪ್ರತಿ ಕಾಯ ವಾಚ ಮನಸ, ಮಾನಸಿಕವಾಗಿ ಮಾಯಿಂದ ಮಾತಾಡೋ ಪದಗಳು ಕೂಡ ಶುದ್ಧವಾಗಿರಬೇಕು. ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ನೋಡಬೇಕು. ಏನಾದ್ರು ಕರ್ಮಕ್ಕೆ ಸಿಕ್ಕಾಕೊಂಡ್ಬಿಡ್ತೀವ, ಪಾಪಕ್ಕೆ ಸಿಕ್ಕಾಕೊಂಡ್ಬಿಡ್ತೀವ, ಶಾಪಕ್ಕೆ ಗುರಿ ಆಗ್ತೀವ. ಮಾತಾಡುವಾಗಲೂ ಚಿಂತನೆ ಮಾಡುವಾಗಲೂ ಈ ರೀತಿ ನಡೆಸಿದ್ದೇ ಆದರೆ ಅವನು ಮಹಾ ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾನೆ ಅಂತ ಅರ್ಥ. ಆಂಜನೇಯನ ವ್ಯಕ್ತಿತ್ವ ನಮಗೆ ಬಂತು ಅಂದರೆ ಶುದ್ಧ ಪವಿತ್ರ ಆಗಿದ್ದೀವಿ ಅಂತ. ಇವತ್ತಿನ ಈ ಸಂಚಿಕೆ ಈ ಥರದವ್ರಿಗೆ ಭಾಳ ಉಪಯೋಗ ಆಗಲಿ ಅಂತ ಮಾಡಿದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ಗೆ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಿದ್ದೀವಿ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಡೇ ಟು ಟೈಮ್ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳೆ ಗೋಕುಲಾಷ್ಟಮಿ, ಕೃಷ್ಣ ಹುಟ್ಟಿದ ಹಬ್ಬ. ನಾಳೆ ಒಂದು ವಿಶೇಷವಾದಂಥ ಮಂತ್ರತಂತ್ರ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.